ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಅಮರಾವತಿ ಪೊಲೀಸ್ ಸ್ಟೇಷನ್ ಟೀಸರ್ ವಿನೋದ್ ರಾಜ್ ರವರಿಂದ ಬಿಡುಗಡೆ. ಕಡಲ ತೀರದ ಕಾಲ್ಪನಿಕ ಊರು ಅಮರಾವತಿಯಲ್ಲಿ ನಡೆಯುವ ಮಿಸ್ಸಿಂಗ್ಸ್, ಮರ್ಡರ್, ಅಚ್ಚರಿ ಎನಿಸುವ ಘಟನೆಗಳ ಸುತ್ತ ನಡೆಯುವ ಸೆನ್ಸೇಷನಲ್ ಥ್ರಿಲ್ಲರ್ ಕಥಾಹಂದರ ಹೊಂದಿರುವ ಚಿತ್ರ ಅಮರಾವತಿ ಪೊಲೀಸ್ ಸ್ಟೇಷನ್. ಪುನೀತ್ ಅರಸೀಕೆರೆ ಕತೆ, ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ಈ ಚಿತ್ರದ ಟೀಸರ್ ಅನ್ನ ದಿವಂಗತ ಲೀಲಾವತಿಯವರ ಪುತ್ರ, ಹಿರಿಯ ನಟ ವಿನೋದ್ ರಾಜ್ ರವರು ಬಿಡುಗಡೆಗೊಳಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಅಮರಾವತಿ ಚಿತ್ರದ ಟೀಸರ್ ಇವತ್ತು ನಾವು ಬಿಡುಗಡೆ ಮಾಡಿದ್ವಿ. ನೋಡಿದೆ, ಒಂದು ವ್ಯತ್ಯಾಸವಾಗಿ ನೋಡೋ ಮಿಸ್ಟ್ರಿ, ಹಾಗೆ ಪಿಕ್ಚರ್ ಅಲ್ಲಿ ಹೀರೋನು ಅಷ್ಟೇ, ವಿಲನ್ ಅಷ್ಟೇ, ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ನೋಡುವಾಗ ಏನಿರ್ಬೋದು ಅನ್ನುವಂತ ಕುತೂಹಲ ತುಂಬಾ ಕಾಣಿಸ್ತಾ ಇದೆ ನನಗೆ. ಆಮೇಲೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅಭಿಮಾನಿಗಳು, ಆ ತಂಡ ಪಟ್ಟಿರುವಂತಹ ಶ್ರಮಕ್ಕೆ, ಅವ್ರು ಕೊಟ್ಟಿರುವಂತಹ ಆ ಕೊಡುಗೆಗೆ ತಮ್ಮ ಸಮಯವನ್ನು ಅದಕ್ಕೋಸ್ಕರ ಖರ್ಚು ಮಾಡಿ ಅಭಿಮಾನಿಗಳಿಗೆ ಇದು ಮೆಚ್ಚತಕ್ಕಂಥ ಸಿನಿಮಾ ಆಗ್ಲಿ ಅಂತ ಅವರ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ಇರಬೇಕು. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ನೆರೆ ರಾಜ್ಯಗಳನ್ನ ನೋಡಿದಾಗ ಏನೇ ಆಗ್ಲಿ ಒಂದ್ಸರಿ ನಾವು ನೋಡ್ಲೇಬೇಕು ಅನ್ನುವಂಥದ್ದು ಒಂದು ಆ ಜನಗಳಲ್ಲಿದೆ. ಪ್ರಾರಂಭದ ದಿನಗಳಲ್ಲಿ ನನ್ನ ತಾಯಿಯವರು ಬರೀ ನನ್ನ ಹಾಕಿ ಸಿನಿಮಾ ಮಾಡಿಲ್ಲ, ತೀರ್ಪು ಏನ್ ಕೈಯಿಲ್ಲ ಅಂತ ಹೇಳ್ಬಿಟ್ಟು ವಿಜಯಕಾಂತ್ ಅವರನ್ನ ಹಾಕೊಂಡು 3-4 ಜನ ಪ್ರೊಡ್ಯೂಸರ್ಸ್ ನ ಹಾಕೊಂಡು ಚೆನ್ನೈನ ಪೈಲಟ್ ಸಿನಿಮಾ ಥಿಯೇಟರ್ ಅಲ್ಲಿ, ಮೇನ್ ಥಿಯೇಟರ್ ಅಲ್ಲಿ ಬಿಡುಗಡೆ ಮಾಡಿ ಒಪಿನಿಯನ್ ಕೇಳಕ್ ಬಂದಾಗ ಆ ಶೋಸ್ ಎಲ್ಲಾನು ಫುಲ್ ಆಗಿತ್ತು. ಆ ದಿನ ಈ ದಿನ ಬೇರೆ ಇರ್ಬೋದು, ಆದ್ರೂ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ನೋಡಿರುವಂತ ಅದೇ ಅಭಿಮಾನ ಪ್ರತಿ ಒಬ್ಬ ಉದಯೋನ್ಮುಖ ಕಲಾವಿದನಿಗೂ, ಒಬ್ಬ ನಿರ್ದೇಶಕನಿಗೂ, ಅದನ್ನು ಶ್ರಮಪಟ್ಟು ತೆಗೆದಿರ್ತಕ್ಕಂಥ ನಿರ್ಮಾಪಕರಿಗೂ, ಇಡೀ ತಂಡಕ್ಕೂ ನೀವು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಅದೊಂದು ಜೀವನ ಆಗುತ್ತೆ, ಅದೊಂದು ಬದುಕಾಗುತ್ತೆ. ಯಾಕೆ ನಾನು ನೆರೆ ರಾಜ್ಯದ ಹೇಳಿದೆ ಅಂದ್ರೆ ನನ್ನ ಸ್ವಂತ ಅನುಭವದಲ್ಲಿ ಇದನ್ನು ನಾನು ಕಂಡಿರುವಂತದ್ದು. ಈ ಪ್ರೋತ್ಸಾಹ ಸದಾಕಾಲ ಕನ್ನಡಿಗರು, ಕನ್ನಡ ಚಲನಚಿತ್ರ ಕಲಾವಿದರಿಗೆ, ರಂಗಭೂಮಿಯವರಿಗೆ, ಕಿರುತೆರೆಗೆ, ಎಲ್ಲದಕ್ಕೂ ಕಿರುತೆರೆಗೆ ನೀವು ಪ್ರೋತ್ಸಾಹ ಕೊಡ್ತಾನೆ ಇದ್ದೀರಾ. ಆದ್ರೆ ಈ ಬೆಳ್ಳಿ ತೆರೆಗೆ ಪ್ರೋತ್ಸಾಹ ದಯವಿಟ್ಟು ಕೊಡ್ಲೇಬೇಕು ಅಂತ ನಾನು ನಿಮ್ಮನ್ನ ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.